ನೀವು ಈ ಥರ ಯೋಚನೆ ಮಾಡಿದಿರಾ 2026ರಲ್ಲಿ ನಾನು ಅರ್ನಿಂಗ್ ಜರ್ನಿ ಸ್ಟಾರ್ಟ್ ಮಾಡಬೇಕು, ನಾನು ಅರ್ನ್ ಮಾಡಬೇಕು ಆ್ಯಂಡ್ ನಾನು ಯಾರ ಮೇಲೂ ಡಿಪೆಂಡ್ ಆಗದೆ ನಾನು ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡಬೇಕು, ನನ್ನ ಎಕ್ಸ್ಪೆನ್ಸ್ಗಳನ್ನು ನಾನೇ ನೋಡ್ಕೋಬೇಕು ಅಂತೆಲ್ಲ ಯೋಚನೆ ಮಾಡಿದರೆ ದೆನ್ ದಿಸ್ ವಿಡಿಯೋ ಇಸ್ ಫಾರ್ ಯು. ನಾನು ನಿಮ್ಮ ಪ್ರೀತಿಯ ನಿಶ್ಚಿತ ಕೋಲುತ್ತರ ಸೋಕಾಲ್ ನಿಚ್ಚು. ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ನಿಚ್ಚು. ಸೊ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ನಿಮಗೆ ಹೇಳಿದ್ದೆ, ಶಾರ್ಟ್ ಹಾಕಿದ್ದೆ, ಅದರಲ್ಲಿ ಝೀರೋ ಇನ್ವೆಸ್ಟ್ಮೆಂಟಿಂದ ಅರ್ನ್ ಮಾಡ್ಬೋದು ಅಂಥೇಳಿ. ಆ್ಯಂಡ್ ಫಾಲೋವರ್ಸ್ ಕ್ರೈಟೀರಿಯಾನೇ ಇಲ್ಲದೆ ಕೂಡ ಬ್ರ್ಯಾಂಡ್ಸ್ ಅಪ್ರೋಚ್ ಮಾಡ್ಬೋದು ಆ್ಯಂಡ್ ನಿಮಗೆ ಪ್ರಾಡಕ್ಟ್ಸ್ ಫ್ರೀಯಾಗಿ ಸಿಗುತ್ತೆ, ಪೇಮೆಂಟ್ ಆಗುತ್ತೆ, ಪ್ರಮೋಷನ್ಸ್ ಮಾಡ್ಬೋದು ಅಂತ ಹೇಳಿದ್ದೆ. ಆ್ಯಂಡ್ ದಟ್ಸ್ ಟ್ರೂ. ಅದಕ್ಕೆ ಪ್ರೂಫ್ ನಾನೇ. ಆ್ಯಂಡ್ ನನ್ನ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ಹತ್ರ ಮೈಕ್ ಇರಲಿಲ್ಲ, ನನ್ನ ಹತ್ರ ಟ್ರೈಪಾಡ್ ಇರಲಿಲ್ಲ, ನನ್ನ ಹತ್ರ ರಿಂಗ್ ಲೈಟ್ ಆಗಲಿ ಏನೂ ಇರಲಿಲ್ಲ. ಜಸ್ಟ್ ನನ್ನ ಹತ್ರ ಇದ್ದಿದ್ದು ಒಂದು ಫೋನ್, ಅದು ಕೂಡ ಐಫೋನ್ ಅಲ್ಲ. ಓಕೆ, ನಾನು ಆ ಥರ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಈಗ ನಾನು ಅರ್ನ್ ಮಾಡ್ತಾ ಇದ್ದೀನಿ. ಟುಡೇ ಇದೆಲ್ಲ ನಾನು ನನ್ನ ಓನ್ ಅರ್ನಿಂಗ್ಸಲ್ಲಿ ತೊಗೊಂಡಿದ್ದೀನಿ ಗೈಸ್. ಆ್ಯಂಡ್ ನನ್ನ ಅಪ್ಪ ಅಮ್ಮನ ಹತ್ರ ₹1 ಕೂಡ ಕೇಳಿಲ್ಲ. ಲೈಕ್ ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಐ ಆಮ್ ಡೂಯಿಂಗ್ ಸಮಥಿಂಗ್, ನನಗೆ ಟ್ರೈಪಾಡ್ ಅವಶ್ಯಕತೆ ಇದೆ ಕೊಡಿಸಿ, ಆ ಥರ ನಾನು ಏನೂ ಕೇಳಲಿಲ್ಲ. ಆ್ಯಂಡ್ ನನಗೆ ಹಠ ಇತ್ತು ಪ್ರತಿಯೊಂದು ಕೂಡ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ನಾನೇ ಎಲ್ಲ ತೊಗೊಳ್ಬೇಕು ಅನ್ನೋದು ನನಗೊಂದು ಆಸೆ ಇತ್ತು. ಸೊ ಟುಡೇ ಇಟ್ಸ್ ಲೈಕ್ ಎ ಪ್ರೌಡ್ ಥಿಂಗ್ ಫಾರ್ ಮೀ. ನಾನು ಪ್ರತಿಯೊಂದನ್ನು ನನ್ನ ಓನ್ ಅರ್ನಿಂಗ್ಸಿಂದ ತೊಗೊಳ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗ್ ಜರ್ನಿ ಸ್ಟಾರ್ಟ್ ಆಗಬೇಕಾದ್ರೆ ಅಲ್ಲ, ನನ್ನ ಟ್ರೈಪಾಡ್ ಇರಲಿಲ್ಲ. ಐ ಸ್ಟಿಲ್ ರಿಮೆಂಬರ್, ನಾನೊಂದು ಕೋಲ್ಗೆ ಒಂದು ಸ್ಟಿಕ್, ಯಾವ್ದು ಗೊತ್ತಾ, ಧೂಳು ತೆಗೆಯೋ ಕೋಲ್ ಬರ್ತದಲ್ಲ, ಆ ಕೋಲಿಗೆ ನಾನು ಫೋನ್ ಕಟ್ಬಿಟ್ಟು ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಐ ಸ್ಟಿಲ್ ರಿಮೆಂಬರ್ ದ್ಯಾಟ್. ಜನ ಅಂದ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಮಾತ್ರ ಅರ್ನ್ ಮಾಡೋಕ್ಕಾಗೋದು ಅಂತ ಹೇಳಿ. ಅದು ಬಿಟ್ಟು ಕೂಡ ಲಾಟ್ಸ್ ಆಫ್ ಪ್ಲಾಟ್ಫಾರ್ಮ್ಸ್ ಇದೆ. ಈಗ ನಾನು ನಿಮ್ಗೆ ಯಾವುದೋ ಗೇಮ್ಸ್ ಹೇಳ್ತಾ ಇಲ್ಲ, ಲೈಕ್ ಯಾವುದೋ ರಮ್ಮಿ ಅದೆಲ್ಲ ಗೇಮ್ಸ್ ಬರುತ್ತೆ, ಎಲ್ಲ ಅರ್ನ್ ಮಾಡ್ಬೋದು, ಆ ಥರ ಪ್ಲಾಟ್ಫಾರ್ಮ್ಸ್ ಅಲ್ಲ. ಅದು ಬಿಟ್ಟು ಜೆನ್ಯೂನ್ ಆಗಿ ವರ್ಕ್ ಇರೋವಂಥ ಪ್ಲಾಟ್ಫಾರ್ಮ್ಸ್ ಇದೆ. ಯೂಟ್ಯೂಬ್ ಥರನೇ ಬೇರೆ ಆ್ಯಪ್ಸ್ಗಳಿದೆ, ಅಲ್ಲಿ ನೀವು ಮಾನಿಟೈಸ್ ಆದಮೇಲೆ ಅರ್ನ್ ಮಾಡ್ಬೋದು. ಅಲ್ಲಿ ನಿಮ್ಮ ಫೇಸ್ ಕೂಡ ತೋರಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ, ನಿಮ್ಮ ವಾಯ್ಸಿಂದ ಕೂಡ ಅರ್ನ್ ಮಾಡ್ಬೋದು. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವಾಗೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ದೇರ್ ಆರ್ ಲಾಟ್ಸ್ ಆಫ್ ಅರ್ನಿಂಗ್ ಸೋರ್ಸಸ್. ನಾವು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಿಂದ ಬೇರೆ ಬೇರೆ ರೀತಿಯಲ್ಲಿ ನಾವು ಅರ್ನ್ ಮಾಡ್ಬೋದು. ಒಂದು ಫೇಸ್ಲೆಸ್ ಕ್ರಿಯೇಟರ್ ಕೂಡ ಆಗಿ ಅರ್ನ್ ಮಾಡ್ಬೋದು, ಫೇಸ್ ಕ್ರಿಯೇಟರ್ ಆಗಿ ಕೂಡ ಅರ್ನ್ ಮಾಡ್ಬೋದು, UGC ಕ್ರಿಯೇಟರ್ ಆಗಿ ಅರ್ನ್ ಮಾಡ್ಬೋದು. ಓಕೆ, UGC ಕ್ರಿಯೇಟರ್ಸ್, ಸೊ ಸ್ಪೆಷಲಿ ಅವರಿಗೆ ನಾನು ಲಾಸ್ಟ್ 5 ಮಿನಿಟ್ಸಲ್ಲಿ ಏನೋ ಹೇಳಬೇಕಿದೆ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಅಫಿಲಿಯೇಟ್ ಮಾರ್ಕೆಟಿಂಗಿಂದ ನೀವು ಅರ್ನ್ ಮಾಡ್ಬೋದು, ರಿವ್ಯೂಸ್ ಕೊಟ್ಬಿಟ್ಟು ಅರ್ನ್ ಮಾಡ್ಬೋದು. ಆ್ಯಂಡ್ ಎಡಿಟಿಂಗ್ಸ್ ಎಲ್ಲ ಮಾಡ್ತಾರಲ್ಲ ಅವರು ತುಂಬ ಅರ್ನ್ ಮಾಡ್ಬೋದು. ಇವಾಗೆಲ್ಲ ಯಾರಿಗೂ ಟೈಮೇ ಇಲ್ಲ ಎಡಿಟ್ ಮಾಡ್ತಾ ಕೂತ್ಕೊಳ್ಳೋಕ್ಕೆ, ವಿಡಿಯೋಸ್ ಮಾಡಿದ ತಕ್ಷಣ ಎಡಿಟಿಂಗಿಗೆ ಬಿಟ್ಬಿಡ್ತಾರೆ. ಸೊ ಅದರಿಂದ ನೀವು ಅರ್ನ್ ಮಾಡ್ಬೋದು. ಲೈಕ್ ಎಸ್ಪೆಷಲಿ ಬಿಸ್ನೆಸ್ಗಳನ್ನ ಮಾಡ್ಬೋದು, ಹ್ಯಾಂಡ್ ಮೇಡ್ ಬಿಸ್ನೆಸಸ್ ಮಾಡ್ಬೋದು. ಇದರ ಲಾಟ್ಸ್ ಆಫ್ ಸೋರ್ಸಸ್ ಟು ಅರ್ನ್. ಓಕೆ, ಆಮೇಲೆ B2B ಬಿಸ್ನೆಸ್ ಮಾಡ್ಬೋದು, ತುಂಬ ಥರ ಮಾಡ್ಬೋದು. ಆ್ಯಂಡ್ ಸೊ ಲಾಟ್ಸ್ ಆಫ್ ಸೋರ್ಸಸ್ ಇದೆ. ನಾನು ಈ ಎಲ್ಲ ಸೋರ್ಸಸ್ ಬಗ್ಗೆ ಡೀಟೇಲ್ ಆಗಿ ಡೀಪ್ ಆಗಿ ನೆಕ್ಸ್ಟ್ ಫರ್ದರ್ ವಿಡಿಯೋಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಟ್ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಹೇಳಿದರೆ ಅಷ್ಟು ಅರ್ಥ ಆಗಲ್ಲ, ಬಟ್ ಕಂಪ್ಲೀಟಾಗಿ ಹೇಳ್ತೀನಿ. ಆ್ಯಂಡ್ ನಿಮಗೆ ಅರ್ನಿಂಗ್ಸ್ಗೆ ಸೋರ್ಸಸ್ ಕೂಡ ನಾನೇ ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆನಾ? 2026ಅಲ್ಲಿ ಆಲ್ರೆಡಿ ಹಾಫ್ ಇಯರ್ ಮುಗಿದೋಯ್ತು ಗೈಸ್. ಹಾಫ್ ಇಯರ್, ಈಗ ಆಲ್ರೆಡಿ ಜೂನ್ ಬರ್ತಾ ಇದೆ. ಮಂತ್ ಆಫ್ ಜೂನ್ ಮುಗಿದ್ರೆ ಲಿಟ್ರಲಿ ಹಾಫ್ ಇಯರ್ ಇಟ್ಸ್ ಗಾನ್. ಸೊ ಇನ್ನು ಲೇಟ್ ಮಾಡಬೇಡಿ. ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಸ್ಟಾರ್ಟ್ ಮಾಡಿ. ಓಕೆ, ನಾನು ನಿಮಗೆ ಈಗ ಒಂದು ಹೋಮ್ವರ್ಕ್ ಕೊಡ್ತೀನಿ. ಓಕೆ, 3 ಸ್ಟೆಪ್ಸ್ ಹೇಳ್ತೀನಿ, ನೀವು ಮಾಡಿ. ಓಕೆನಾ? ಫಸ್ಟ್ ಒಂದು ಬಂದುಬಿಟ್ಟು ನೀವು ಕೂತ್ಕೊಂಡು ಯೋಚನೆ ಮಾಡಿ, ನೀವು ಫೇಸ್ ಕ್ರಿಯೇಟರ್ ಆಗ್ತೀರಾ, ಫೇಸ್ಲೆಸ್ ಕ್ರಿಯೇಟರ್ ಆಗ್ತೀರಾ ಅನ್ನೋದು ಕರೆಕ್ಟಾಗಿ ಕೂತ್ಕೊಂಡು ಥಿಂಕ್ ಮಾಡಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಫೇಸ್ಲೆಸ್ ಕ್ರಿಯೇಟರ್ ಆಗಬೇಕಂತ ಅಂದ್ಕೊಂಡಿದ್ರೆ ಫೇಸ್ಲೆಸ್ ಅಂತ ಹಾಕಿ, ಫೇಸ್ ಅಂತ ಅಂದ್ಕೊಂಡ್ರೆ ಫೇಸ್ ಅಂತ ಕಮೆಂಟ್ ಮಾಡಿ. ಸೊ ನನಗೆ ಕೂಡ ಈಸಿ ಆಗುತ್ತೆ ಯಾವ ಕಂಟೆಂಟ್ ಬಗ್ಗೆ ನಿಮಗೆ ಹೇಳ್ಬೋದು ರಿಲೆವೆಂಟ್ ಆಗಿ, ನಿಮಗೆ ರಿಲೇಟ್ ಆಗುವಂಥದ್ದು ಅಂತ. ಆ್ಯಂಡ್ ಸ್ಟೆಪ್ 2, ಹೋಮ್ವರ್ಕ್ ನಂಬರ್ 2 ಬಂದುಬಿಟ್ಟು ಯಾವ ಟಾಪಿಕ್ ಮೇಲೆ, ವಾಟ್ಸ್ ಯುವರ್ ನೀಡ್, ಯಾವ ಟಾಪಿಕ್ ಮೇಲೆ ನೀವು ಕಂಟೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಅಂತ ಕೂತ್ಕೊಂಡು ಡಿಸೈಡ್ ಮಾಡಿ, ಯೋಚನೆ ಮಾಡಿ. ಇಫ್ ಯು ಆರ್ ಕನ್ಫ್ಯೂಸ್ಡ್ ಕಮೆಂಟ್ ಮಾಡಿ, ಐ ವಿಲ್ ಹೆಲ್ಪ್ ಯು ಔಟ್ ವಿತ್ ದ್ಯಾಟ್. ಓಕೆ, ಸ್ಟೆಪ್ 3 ಬಂದುಬಿಟ್ಟು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೀವು ವರ್ಕ್ ಮಾಡಬೇಕು ಅಥವಾ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕಂತ ಅಂದ್ಕೊಂಡಿರೋದ್ರ ಬಗ್ಗೆ ಯೋಚನೆ ಮಾಡಿ. ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಟೆಲಿಗ್ರಾಮ್ ಇದೆ, ಸ್ನ್ಯಾಪ್ಚಾಟ್ ಇದೆ, ಪಿಂಟ್ರೆಸ್ಟ್ ಇದೆ, ತುಂಬ ವಿಚಾರಗಳಿದೆ. ಸೊ ನೀವು ಎಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾನು ಹೈಲಿ ರೆಕಮೆಂಡ್ ಮಾಡಿದ್ರೆ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಇಸ್ ದ ಬೆಸ್ಟ್ ಥಿಂಗ್. ವಿಡಿಯೋನ ಲಾಸ್ಟ್ 5 ಮಿನಿಟ್ಸ್ ಇದು ಇಂಪಾರ್ಟೆಂಟ್, ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾರೆಲ್ಲ ಕ್ರಿಯೇಟರ್ಸ್ ಇದ್ದೀರಾ, ಆಲ್ರೆಡಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೀರಾ, UGC ಆಗಿರ್ಬೋದು, ಮಾಮ್ ಕ್ರಿಯೇಟರ್ಸ್ ಆಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು, ನಿಮ್ಮ ಹತ್ರ 1K ಫಾಲೋವರ್ಸೇ ಇರಲಿ. ಓಕೆನಾ? ನಿಮಗೆ ಸಹ ಬ್ರ್ಯಾಂಡ್ಸಿಂದ ಪೇಮೆಂಟ್ ಸಿಗುತ್ತೆ ಆ್ಯಂಡ್ ಕೊಲ್ಯಾಬ್ಸ್ಗಳು ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಚಾನಲ್ನ ಲಿಂಕ್ ಹಾಕಿದ್ದೀನಿ, ನಂದು ಏಜೆನ್ಸಿ. ನಾನಲ್ಲಿ ಸುಮಾರು ಪೇಡ್ ಕ್ಯಾಂಪೇನ್ಸ್ನ ರನ್ ಮಾಡ್ತೀನಿ. ಸೊ ನೀವು ಬೇಗ ಆ ಪೇಜ್ನ ಅಥವಾ ಚಾನಲ್ನ ಜಾಯಿನ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಪೇಜ್ನ ಫಾಲೋ ಕೂಡ ಮಾಡಿ.
ನಾನು ನಿಮಗೆ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ಸೊ ದ್ಯಾಟ್ ನಿಮಗೆ ಸಹ ಕೊಲಾಬ್ಸ್ಗಳು ಸಿಗುತ್ತೆ. ಸೊ ನನ್ನ ಚಾನಲಲ್ಲಿ ನಾನು ಲಾಟ್ಸ್ ಆಫ್ PR ಫಾರ್ಮ್ಸ್ನ ಹಾಕ್ತೀನಿ, ಜಾಸ್ತಿ ಪೇಯ್ಡ್ ಕ್ಯಾಂಪೇನ್ ಮತ್ತು ಪೇಯ್ಡ್ ಕೊಲಾಬ್ರೇಷನ್ ನಡೆಸ್ತೀನಿ. ಸೊ ತುಂಬ ಜನಕ್ಕೆ ಈವನ್ PR ಸಿಗ್ದವ್ರಿಗೆ ಕೂಡ ಪೇಮೆಂಟ್ ಆಗ್ತಾ ಇದೆ, ಪೇಯ್ಡ್ ಕೊಲ್ಯಾಬ್ ಸಿಗ್ತಾ ಇದೆ. ಸೊ ನೀವು ಕೂಡ ಈ ಅಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಮೋರ್ ಓವರ್ ನಾನು ಕೂಡ ಒಂದು UGC ಕ್ರಿಯೇಟರ್. ನನಗೆ PRಗಿಂತ ಜಾಸ್ತಿ ಪೇಯ್ಡ್ ಪ್ರಮೋಷನ್ಸೇ ಮಾಡಿರೋದು ಜಾಸ್ತಿ. ನಾನು PR ತುಂಬ ಕಮ್ಮಿ ನನಗೆ ಸಿಕ್ಕಿರೋದು, ಲೈಕ್ 4-5 ಸಿಕ್ಕಿರ್ಬೋದು ಅಷ್ಟೇ. ಬಟ್ ನಾನು ಅರ್ನ್ ಮಾಡ್ತಾ ಇದ್ದೀನಿ. ಅದ್ರಾಗ ಹೋಗಿ ಡಿಸ್ಕ್ರಿಪ್ಷನ್ ಇರುವ ಲಿಂಕಿಂದ ಚಾನಲ್ನ ಜಾಯಿನ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಇದಾಗಿತ್ತು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಆ್ಯಂಡ್ ಅರ್ನಿಂಗ್ನ ಇಂಟ್ರೊಡಕ್ಷನ್ ವಿಡಿಯೋ. ಮುಂದಿನ ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.